टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಬೇಸಿಗೆ ವೇಳೆಯೂ ಕಾಡ್ತಾ ಇರುವಂತಹ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ವಾತಾವರಣದ ಈ ದಿಢೀರ್ ಬದಲಾವಣೆ ಜನರಿಗೇನೋ ತಂಪಾದ ಅನುಭವ ಕೊಟ್ಟರೂ ಹಲವು ಆತಂಕಕ್ಕೂ ಕಾರಣ ಆಗಿದೆ. ರಸ್ತೆಗಳೇ ಬಂದಾಗಿವೆ, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ, ಸವಾರರಿಗೆ ಸಂಕಟ, ಜನಸಾಮಾನ್ಯರಿಗೂ ಪರದಾಟ, ಶುಭ ಕಾರ್ಯಕ್ಕೂ ಕಂಟಕ. ವಿದ್ಯುತ್ ಕಂಬ ಧರಾಶಾಯಿ, ಸವಾರರಿಗೆ ಸಂಕಷ್ಟ. ಇಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ಮಳೆರಾಯನ ಅಬ್ಬರ ಅದೇಗಿದೆ ಅಂತ ಕಳೆದೊಂದು ವಾರದಿಂದಲೂ ವರುಣ ಇನ್ನಿಲ್ಲದಂತೆ ಕಾಡ್ತಿದ್ದಾನೆ. ಕಣದಮನೆ ಗ್ರಾಮದ ಬಳಿ ಮರ, ವಿದ್ಯುತ್ ಕಂಬ ನೆಲಕ್ಕುರುಳಿವೆ. ಕುಂಚೆಬೈಲು ತೆಕ್ಕೂರು ರಸ್ತೆ ಸಂಪೂರ್ಣ ಕಡಿತಗೊಂಡಿದ್ದು ಸವಾರರು ಪರದಾಡುವಂತಾಯಿತು. ಆಲಿಕಲ್ಲು ಸಹಿತ ಮಳೆ, ಮನೆ ಸೇರಿದ ಜನರು. ಮೂಡಿಗೆರೆ ತಾಲೂಕಿನ ಜಾಣಿಯಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಗೋಣಿಬೀಡು ಹೋಬಳಿಯ ಗ್ರಾಮದಲ್ಲಿ ಆಲಿಕಲ್ಲು ಬಿದ್ದಿದೆ. ಇತ್ತ ಪಟ್ಟದೂರು ಗ್ರಾಮದಲ್ಲಿ ಮದುವೆ ಮನೆಗೂ ಮಳೆ ಎಫೆಕ್ಟ್ ತಟ್ಟಿದೆ. ಧಾರಾಕಾರ ಮಳೆ ಸುರಿಯುತ್ತಿದ್ದಂತೆ ಜನರು ಊಟ ಬಿಟ್ಟು ಓಡಿದ್ದಾರೆ. ನೆಲಕ್ಕುರುಳಿದ ಮರ, ರಸ್ತೆ ಕಂಪ್ಲೀಟ್ ಬಾಂದ್. ಬಿಟ್ಟು ಬಿಟ್ಟು ಬರ್ತಿರುವ ಮಳೆಗೆ ಕಳಸ ತಾಲೂಕಿನ ಹಳುವಳ್ಳಿ ಬಳಿ ಬೃಹತ್ ಮರ ರಸ್ತೆ ಮೇಲೆ ಉರುಳಿ ಬಿದ್ದಿದೆ. ಇದರಿಂದ ಹೊರನಾಡು ಸಂಪರ್ಕಿಸುವ ರಸ್ತೆ ಬಂದ್ ಆಗಿತ್ತು. ಧರೆಗುರುಳಿದ ತೆಂಗಿನ ಮರ, ಆಟೋ ರಿಕ್ಷಾ ಜಖಂ. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ರಾಜಾಜಿನಗರದ ಶಂಕರಮಠ ವಾರ್ಡ್ನಲ್ಲಿ ಗಾಳಿ ಮಳೆಗೆ ತೆಂಗಿನ ಮರವೊಂದು ಧರೆಗುರುಳಿದೆ. ಇದರಿಂದ 2 ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದು ಆಟೋ ರಿಕ್ಷಾ ಸಂಪೂರ್ಣವಾಗಿ ಜಖಂ ಆಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಬಿಬಿಎಂಪಿ ಹಾಗೂ ಬೆಸ್ಕಾಂ ಸಿಬ್ಬಂದಿ ಮರ ತೆರವು ಮಾಡಿದ್ರು. ಉಡುಪಿಯಲ್ಲಿ ಬಿರುಗಾಳಿಗೆ ಜನರು ನಲುಗಿ ಹೋಗಿದ್ರು. ರಣಮಳೆಯ ಹೊಡೆತಕ್ಕೆ ರಾಜ್ಯದ ಹಲವು ಕಡೆ ಅಧ್ವಾನ ಅವಾಂತರಗಳೇ ದರ್ಶನವಾಗ್ತಿದೆ. ಬ್ಯೂರೋ ರಿಪೋರ್ಟ್ TV9.